30 Minutes 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಉಳಲಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಎಸ್ಎಸ್ಎಲ್ಸಿ ಪರೀಕ್ಷೆ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟ ಆಗಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಪರೀಕ್ಷಾ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಜೂನ್ 14ರಿಂದ ಜೂನ್ 25ನೇ ತಾರೀಕಿನವರೆಗೂ 10ನೇ ತರಗತಿ ಪರೀಕ್ಷೆಗಳು ನಡೆಯಲಿವೆ. ಜೂನ್ 14ಕ್ಕೆ ಪ್ರಥಮ ಭಾಷೆ, 16ಕ್ಕೆ ಗಣಿತ, 18ಕ್ಕೆ ದ್ವಿತೀಯ ಭಾಷೆ, 21ಕ್ಕೆ ವಿಜ್ಞಾನ, 23ಕ್ಕೆ ತೃತೀಯ ಭಾಷೆ ಹಾಗೂ 25ಕ್ಕೆ ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯಲಿವೆ. ಕಳೆದ ವರ್ಷ ಜೂನ್ 25ರಂದು ಪರೀಕ್ಷೆ ಪ್ರಾರಂಭ ಮಾಡಲಾಗಿತ್ತು, ಆದರೆ ಈ ಬಾರಿ ಜೂನ್ 25ಕ್ಕೆ ಕೊನೆಯಾಗಲಿದೆ. ಎಸ್ಎಸ್ಎಲ್ಸಿ ಪರೀಕ್ಷಾ ದಿನಾಂಕವನ್ನು ನಾವು ಆಖೈರುಗೊಳಿಸಿದ್ದೀವಿ. ಅಂದರೆ ಇದು ಕೂಡ ಒಂದು ತಾತ್ಕಾಲಿಕವಾಗಿ ಯಾವತ್ತು ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನಾವು ಪ್ರಕಟಿಸ್ತಾ ಇದ್ದೀವಿ. ಜೂನ್ 14ರಿಂದ 14/6/2021 14ನೇ ತಾರೀಕು ಸೋಮವಾರ, 14/6/2021ರಿಂದ 25/6/2021 2021ರ ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತವೆ. ರಾಜ್ಯದಲ್ಲಿ ಕೊರೋನಾ ಹಾವಳಿ ದಿನೇ ದಿನೇ ಕಡಿಮೆಯಾಗ್ತಾ ಇದ್ದು, ಹೀಗಾಗಿ ಎಲ್ಲಾ ತರಗತಿಗಳ ಆರಂಭಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. 6ರಿಂದ 9ನೇ ತರಗತಿವರೆಗೆ ಪರಿಷ್ಕೃತ ವಿದ್ಯಾಗಮ ಶುರು ಮಾಡಲಾಗಿದೆ. ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಾಗಿದ್ದು, ಪೋಷಕರು ಸಹ ಎಲ್ಲಾ ತರಗತಿಗಳನ್ನ ಆರಂಭ ಮಾಡಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಫೆಬ್ರವರಿ 1ರಿಂದ 9, 10, 11 ಹಾಗೂ ದ್ವಿತೀಯ ಪಿಯುಸಿ ತರಗತಿಗಳು ಪೂರ್ತಿ ದಿನ ನಡೆಯಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸುರೇಶ್ ಕುಮಾರ್. 1ನೇ ತಾರೀಕಿಂದ ಫೆಬ್ರವರಿ 1ನೇ ತಾರೀಕಿಂದ ಹೈಸ್ಕೂಲಿನ 9ನೇ ಕ್ಲಾಸು, ಎಸ್ಎಸ್ಎಲ್ಸಿ, ಫಸ್ಟ್ ಪಿಯುಸಿ, ಸೆಕೆಂಡ್ ಪಿಯುಸಿ ಇದು ಪೂರ್ತಿ ದಿನ ಇನ್ಮೇಲೆ ನಡೆಯುತ್ತೆ. ಅರ್ಧ ದಿನ ನಡೆಯೋದಿಲ್ಲ. 9ನೇ ಕ್ಲಾಸು, 9th ಸ್ಟ್ಯಾಂಡರ್ಡ್, ಎಸ್ಎಸ್ಎಲ್ಸಿ, ಫಸ್ಟ್ ಪಿಯುಸಿ, ಸೆಕೆಂಡ್ ಪಿಯುಸಿ ಈ 4 ಇನ್ಮೇಲೆ ಪೂರ್ತಿ ಅವಧಿ ನಡೆಯುತ್ತೆ. ಶಾಲೆ ಶುರುವಾಗಿ ತಿಂಗಳಾಗ್ತಾ ಬಂತು, ಆದ್ರೂ ಇನ್ನು ಫೀಸ್ ಗೊಂದಲ ಮಾತ್ರ ಮುಗಿದಿಲ್ಲ. ವಾರದ ಹಿಂದೆ ಖಾಸಗಿ ಶಾಲೆಗಳ ಒಕ್ಕೂಟದ ಜೊತೆ ಸಭೆ ನಡೆಸಿದ್ದು ಬಿಟ್ರೆ ಶಿಕ್ಷಣ ಇಲಾಖೆ ಯಾವೊಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಈ ಮಧ್ಯೆ ಖಾಸಗಿ ಶಾಲೆಗಳ ಒಕ್ಕೂಟ ಸರ್ಕಾರಕ್ಕೆ ಬೆದರಿಕೆ ಹಾಕೋದಕ್ಕೆ ಮುಂದಾಗಿದೆ. ಸುರೇಶ್ ಕುಮಾರ್ ಶಾಲಾ ಶುಲ್ಕದ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೇವೆ ಅಂದಿದ್ದಾರೆ. ಪೋಷಕರು ಹಾಗೂ ಶಿಕ್ಷಕರಿಗೂ ತೊಂದರೆ ಆಗದಂತೆ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಫೀಸ್ ಗೊಂದಲದ ಬಗ್ಗೆ ಯಾವಾಗ ಸರ್ಕಾರ ಮೌನ ವಹಿಸಿತೋ ಪೋಷಕರು ಸಿಡಿದೇಳೋಕೆ ರೆಡಿಯಾಗಿದ್ದಾರೆ. ಜನವರಿ 31ರಂದು ಪೋಷಕರ ಹೋರಾಟ ನಡೆಸೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಖಾಸಗಿ ಶಾಲೆಗಳ ಶುಲ್ಕ ನಿಗದಿ ಮಾಡದ ಹಿನ್ನೆಲೆ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ಇದೇ ಭಾನುವಾರ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರದ ಫೀಸ್ ಗೊಂದಲದ ಬಗ್ಗೆ ಸ್ಪಷ್ಟ ನಿರ್ಧಾರ ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ರಾಜಾಜಿನಗರದ ಖಾಸಗಿ ಶಾಲೆ ಫೀಸ್ಗಾಗಿ ಟಾರ್ಚರ್ ಮಾಡ್ತಾ ಇದೆ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. 2ನೇ ಹಂತದ ಫೀಸ್ ಕಟ್ಟಿಲ್ಲ ಅಂತ 60ಕ್ಕೂ ಹೆಚ್ಚು ಮಕ್ಕಳ ಆನ್ಲೈನ್ ಐಡಿಯನ್ನು ಬ್ಲಾಕ್ ಮಾಡಲಾಗಿದೆಯಂತೆ. ಕೊರೋನಾ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದೀವಿ, ಶಾಲೆಗಳು ಹೀಗೆ ಮಾಡಿದ್ರೆ ಹೇಗೆ ಅಂತ ಪೋಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲದೆ ಶುಲ್ಕ ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿ ಶಾಲೆ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ಉದ್ಧವ್ ಠಾಕ್ರೆ ಹೇಳಿಕೆಯನ್ನ ನಾನು ಖಂಡಿಸುತ್ತೇನೆ. ಸಂವಿಧಾನಿಕ ಹುದ್ದೆಯಲ್ಲಿರುವ ಠಾಕ್ರೆ ಪ್ರಬುದ್ಧವಾಗಿ ವರ್ತಿಸಬೇಕು. ಯಾವುದೇ ಭೂ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ಠಾಕ್ರೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದಾರೆ. ಜನರ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಇಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಕರ್ನಾಟಕದಲ್ಲಿ ಮರಾಠಿಗರು, ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳಿದರು. ಉದ್ಧವ್ ಠಾಕ್ರೆ ಅವರು ಹೇಳಿಕೊಡ್ತಾ ಇದ್ದಾರೆ, ಅದು ಮಹಾರಾಷ್ಟ್ರದಲ್ಲಿ ಅವರು ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ, ವಿಫಲರಾಗಿದ್ದಾರೆ. ತಮ್ಮ ಒಂದು ವಿಫಲತೆಯನ್ನು ಮುಚ್ಚಿಕೊಳ್ಳಿಕ್ಕೆ ಸಂಪೂರ್ಣವಾಗಿ ವಿಫಲಗೊಂಡರು. ಹಿಂದೆ ದೇವೇಂದ್ರ ಫಡ್ನವೀಸ್ ಅವರಿದ್ದರು, ಅವರು ಯಾವತ್ತೂ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡಲಿಲ್ಲ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಸಚಿವ ಅರವಿಂದ್ ಲಿಂಬಾವಳಿ ಕಿಡಿಕಾರಿದ್ದಾರೆ. ಠಾಕ್ರೆ ಬೆಳಗಾವಿ ವಿಚಾರವನ್ನ ಪದೇ ಪದೇ ತೆಗೆದು ತಪ್ಪು ಮಾಡ್ತಿದ್ದಾರೆ. ನಾವೇನ್ ಬಳೆ ತೊಟ್ಟು ಕುಳಿತುಕೊಂಡಿಲ್ಲ. ಕರ್ನಾಟಕ ಜನರನ್ನ ಕೆದಕಬೇಡಿ. ನೀವು ಕೇಳ್ತಾ ಇರೋ ಎಲ್ಲಾ ಪ್ರದೇಶಗಳು ಕರ್ನಾಟಕದ ಅವಿಭಾಜ್ಯ ಅಂಗಗಳಾಗಿವೆ. ಈ ವಿಷಯವನ್ನ ಕೆದಕುವ ಪ್ರಯತ್ನ ಮಾಡಬೇಡಿ ಅಂತ ಟಾಂಗ್ ಕೊಟ್ರು. ಕನ್ನಡದ ವಿಚಾರ ಬಂದಾಗ, ಕರ್ನಾಟಕದ ಗಡಿ ವಿಚಾರ ಬಂದಾಗ ನಾವ್ಯಾರು ಕೂಡ ಸುಮ್ಮನೆ ಕೂತಿರುವಂತವ್ರಲ್ಲ. ಎಲ್ಲೆಲ್ಲಿ ನೀವು ಗೊಂದಲವನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದೀರೋ ಅವೆಲ್ಲ ಕರ್ನಾಟಕದ ಅವಿಭಾಜ್ಯ ಅಂಗಗಳು. ಹೀಗಾಗಿ ಉದ್ಧವ್ ಠಾಕ್ರೆ ಅವರೇ ಉದ್ಧವ್ ತಂದ ಹೇಳಿಕೆಯನ್ನು ಬರೋದನ್ನ ನಿಲ್ಲಿಸಿ, ಕರ್ನಾಟಕದವರು ನಾವೇನು ಬಳೆ ತೊಟ್ಕೊಂಡು ಕೂತಿಲ್ಲ. ಅಗತ್ಯ ಬಿದ್ದರೆ ಆ ಹೋರಾಟ ಮಾಡೋದು.
ಉದ್ಧವ್ ಉದ್ದಟತನದ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕೇಂದ್ರ ಸಚಿವ, ಅದರಲ್ಲೂ ಕೂಡ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ, ಮಹಾರಾಷ್ಟ್ರ ಮುಖ್ಯಮಂತ್ರಿ ಪದೇ ಪದೇ ಬೆಳಗಾವಿ ಬಗ್ಗೆ ಮಾತನಾಡ್ತಿದ್ದಾರೆ. ಅನವಶ್ಯಕವಾಗಿ ಜನರ ದಾರಿ ತಪ್ಪಿಸುವ ಕೆಲಸವನ್ನ ಮಹಾರಾಷ್ಟ್ರ ಮುಖ್ಯಮಂತ್ರಿ ಮಾಡ್ತಿದ್ದಾರೆ. ಇದನ್ನ ಬಿಟ್ಟು ಪ್ರಬುದ್ಧ ರಾಜಕಾರಣಿಯಂತೆ ಮಾತಾಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಎರಡು, ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಮುಂಬೈ ಕರ್ನಾಟಕ. ನನ್ನ ಕ್ಷೇತ್ರದ ಮೊದಲನೇ ಶಾಸಕ ಮುಂಬೈ ಅಸೆಂಬ್ಲಿಗೆ ಹೋಗಿದ್ದ. ಅಂದರೆ ಮುಂಬೈನಲ್ಲಿ ನಮ್ಮದು ಆಸ್ತಿ ಇದೆ, ನಮ್ಮದು ಹಕ್ಕಿದೆ. ನಾವಿನ್ಮೇಲೆ ಮುಂಬೈನ ಕರ್ನಾಟಕಕ್ಕೆ ಸೇರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಕೇಂದ್ರ ಸರ್ಕಾರ ಕಳಿಸ್ಬೇಕು ಅಂತಕ್ಕಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಮೊದಲಿಂದ ಹಿಡಿದು ನಾವು ಮುಂಬೈ ಕರ್ನಾಟಕದವರು, ಮುಂಬೈ ನಮಗೂ ಕೂಡ ಸೇರ್ತಕ್ಕಂಥದ್ದು. ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಬೇಕು. ಅದು ಕರ್ನಾಟಕಕ್ಕೆ ಸೇರುವವರೆಗೆ ಅದನ್ನು ಮುಂಬೈಯನ್ನು ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತೀವಿ. ಸಚಿವ ಈಶ್ವರಪ್ಪ ಸಹ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆಗೆ ಫುಲ್ ಥಂಡಿ ಬಿಡಿಸಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಮೇಲೆ ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ. ಹೀಗಾಗಿ ಗಡಿ ವಿಚಾರ ಎತ್ತಿ ಜನರ ಬೆಂಬಲ ಪಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಜನರ ಮೇಲಿರುವಂಥ ವಿಶ್ವಾಸ ದಿನ ದಿನ ಕಡಿಮೆ ಆಗ್ತಾ ಇರೋದಕ್ಕೋಸ್ಕರ ಈ ಒಂದು ಗಡಿ ವಿಚಾರವನ್ನ ಎತ್ತಿ ಅದ್ರ ಮುಖಾಂತರ ಮಹಾರಾಷ್ಟ್ರದ ಜನ ಬೆಂಬಲವನ್ನು ಪಡೆಯುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿರೋಂಥ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅದಷ್ಟು ಕೂಡ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ನಾವು ಕೇಳಬೇಕಾ? ಇನ್ನು ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಹೇಳಿಕೆಯನ್ನ ಖಂಡಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡಿಗರು ಪ್ರತಿಭಟನೆ ಮಾಡಿದ್ದಾರೆ. ಕರುನಾಡು ಸೇವಕರ ಸಂಘಟನೆ ನೇತೃತ್ವದಲ್ಲಿ ಧರಣಿ ನಡೆಸಿದ್ದು, ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರಪ್ಪಂದೇನೈತಿ, ಮುಂಬೈ ನಮ್ದೈತಿ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ. ಬೆಳಗಾವಿ ಗಡಿ ಕಿರಿಕ್ ಮಾಡ್ತಾ ಇರೋ ಮಹಾರಾಷ್ಟ್ರ ಸಿಎಂ ವಿರುದ್ಧ ಕಾಂಗ್ರೆಸ್ ನಾಯಕರು ಸಹ ಕಿಡಿಕಾರ್ತಿದ್ದಾರೆ. ಬೆಳಗಾವಿ ನೆಲ ಕರ್ನಾಟಕದ ಅವಿಭಾಜ್ಯ ಅಂಗ, ಗಡಿ ಜಿಲ್ಲೆ ಮರಾಠಿಗರು ಸಹ ನಿಮ್ಮನ್ನ ಬೆಂಬಲಿಸಲ್ಲ ಅಂತ ಉದ್ಧವ್ ಹೇಳಿಕೆಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಷಯವಾಗಿ ಸತೀಶ್ ಜಾರಕಿಹೊಳಿ ಸಹ ಮಾತನಾಡಿದ್ದು, ಮಹಾರಾಷ್ಟ್ರದವರಿಗೆ ಇದು ಹೊಸತೇನಲ್ಲ, ಯಾವುದೇ ಸರ್ಕಾರ ಇದ್ರೂ ಹೋದ್ರೂ ಗಡಿ ವಿವಾದ ಎತ್ತುತ್ತಾರೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಅವರು ಅವರ ವೈಯಕ್ತಿಕವಾದ ಅಂದ್ಕೊಂಡಿದ್ದೀನಿ. ಆದರೆ ಬೆಳಗಾವಿ ಗಡಿನಾಡು, ಬೆಳಗಾವಿ ನೆಲ ಕರ್ನಾಟಕದ ಅವಿಭಾಜ್ಯ ಅಂಗ. ಮರಾಠ ಸಮಾಜದ ಎಲ್ಲ ನನ್ನ ಬಾಂಧವರು ಬಹಳಷ್ಟು ಸಂತೋಷದಿಂದ ಕರ್ನಾಟಕದಲ್ಲಿದ್ದಾರೆ. ಪದೇ ಪದೇ ರಾಜಕಾರಣ ಮಾಡಬೇಡಿ ಅಂತ ಹೇಳಿ ನಾನು ಉದ್ಧವ್ ಠಾಕ್ರೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಅವರ ಧ್ವನಿಯನ್ನು ಎತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಯಾವುದೇ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಸರ್ಕಾರ ಇದ್ರೂ ಕೂಡ ನಮ್ಮ ಗಡಿ ರಕ್ಷಣೆಗೆ, ನಮ್ಮ ಭೂಮಿ ರಕ್ಷಣೆಗೆ ನಾವು ಕೂಡ. ಬಿಜೆಪಿ ಈಗ ಕೇವಲ ಬ್ರಾಹ್ಮಣರ ಪಾರ್ಟಿಯಾಗಿ ಉಳಿದಿಲ್ಲ. ಬಿಜೆಪಿ ಪಾರ್ಟಿ ಈಗ ಸರ್ವಸ್ಪರ್ಶಿ, ಸರ್ವಗ್ರಾಹಿ ಪಕ್ಷವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಸಭೆಯಲ್ಲಿ ಮಾತಾಡಿದ ಕಟೀಲ್, ಬಿಜೆಪಿ ಎಲ್ಲಾ ವರ್ಗಗಳ ಪಕ್ಷವಾಗಿ ದೇಶದ ಮೂಲೆ ಮೂಲೆಗಳಲ್ಲಿ ವ್ಯಾಪಿಸಿದೆ ಅಂತ ಹೇಳಿದ್ರು. ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ ಶಾಪ ತಟ್ಟಿದೆ. ಅಂಬೇಡ್ಕರ್ಗೆ ಅತಿ ಹೆಚ್ಚು ದ್ರೋಹ ಮಾಡಿದ್ದು ಕಾಂಗ್ರೆಸ್ ಅಂತ ವಾಗ್ದಾಳಿ ಮಾಡಿದ್ರು. ಇಂದಿರಾ ಗಾಂಧಿಯ ಕಾಲಘಟ್ಟದಲ್ಲಿ ಹೇಳಿದ್ರು ಲೈಟ್ ಕಂಬವನ್ನು ನಿಲ್ಲಿಸಿದ್ರು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಇವತ್ತು ಏನಾಗಿದೆ, ರಾಹುಲ್ ಗಾಂಧಿಯೇ ನಿಲ್ಲಿಗೆ ಎಲ್ಲೆಲ್ಲಿ ಓಡೋಡಿ ಬಂದು ನಿಲ್ಲುವ ಪರಿಸ್ಥಿತಿ ಬಂದಿದೆ. ಸಿಎಂ ಬಿಎಸ್ವೈ ವಿರುದ್ಧ ಶಾಸಕ ಬಸನಗೌಡ ಯತ್ನಾಳ್ ಸಿಟ್ಟು ಇನ್ನೂ ತಣ್ಣಗಾಗಿಲ್ಲ. ಸಿಎಂಗೆ ಲಿಂಗಾಯತರ ವೋಟ್ ಮಾತ್ರ ಬೇಕು. ಬಿಎಸ್ವೈ ಕೇಂದ್ರವನ್ನ ಬ್ಲಾಕ್ ಮೇಲ್ ಮಾಡಲು ಲಿಂಗಾಯತರನ್ನ ಬಳಸಿಕೊಳ್ತಾ ಇದ್ದಾರೆ ಅಂತ ದಾವಣಗೆರೆಯಲ್ಲಿ ಯತ್ನಾಳ್ ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ತೆಗೆದಿದ್ದಾರೆ, ಆದ್ರೆ ಈ ನಿಗಮದಲ್ಲಿ ಒಂದು ನಯಾ ಪೈಸೆ ಸಹ ಇಲ್ಲ. ಇನ್ನು ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತಾರೆ. ಲಿಂಗಾಯತ ನಿಗಮಕ್ಕೆ 500 ಕೋಟಿ ಎಲ್ಲಿಂದ ಬಂತು ಅಂತ ಗುಡುಗಿದ್ದಾರೆ. ಸಿಎಂ ಅವರಿಗೆ ಲಿಂಗಾಯತರ ವೋಟ್ ಎಟ್ಟಬೇಕು. ಕೇವಲ ಕೇಂದ್ರ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಅವರು ವೀರಶೈವ ಲಿಂಗಾಯತರು ದುರುಪಯೋಗ ತಗೋತಾ ಇದ್ದಾರೆ. ನಾಳೆ ನಾನು ಮುಖ್ಯಮಂತ್ರಿ ತೆಗಿತಾರನ ಇವತ್ತು ಕ್ಯಾಬಿನೆಟ್ ಕರೆದು ವೀರಶೈವ ಲಿಂಗಾಯತರನ್ನ ಹಿಂದುಳಿದು ಕೊಡ್ತೀನಿ ಅನ್ನೋಂಥದ್ದು ಕೇವಲ ಕಣ್ಣೀರು ಒರೆಸುವಂತ ತಂತ್ರ. ವೀರಶೈವ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಯಾರ 500 ಕೋಟಿ. ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭ ಆಗಿದೆ. ಒಂದು ವಾರ ನಡೆಯುವ ಈ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲ ವಜುಭಾಯಿ ವಾಲಾ ಮಾತಾಡಿದ್ರು. ಕೊರೋನಾ ಹರಡುವಿಕೆಯನ್ನು ತಡೆಗಟ್ಟುವುದಕ್ಕೆ ಸರ್ಕಾರ ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ ಅಂತ ಶ್ಲಾಘಿಸಿದ್ರು. ಲಸಿಕೆ ವಿತರಣೆಯಲ್ಲಿ ನಮ್ಮ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ. 80 ಲಕ್ಷಕ್ಕೂ ಹೆಚ್ಚು ಜನರಿಗೆ RT-PCR ಪರೀಕ್ಷೆ ಮಾಡಲಾಗಿದೆ. ಕೊರೋನಾ ಕಾಲದಲ್ಲಿ ಎಲ್ಲರಿಗೂ ಆಹಾರ ಪೂರೈಕೆಯನ್ನ ಮಾಡಿದೆ ಸರ್ಕಾರ ಅಂತ ಶಹಬ್ಬಾಸ್ ಗಿರಿ ನೀಡಿದ್ರು. ಉತ್ತರ ಕರ್ನಾಟಕ ಕುರಿತು ರಾಜ್ಯ ಸರ್ಕಾರ ಉದಾಸೀನ ಭಾವನೆ ಹೊಂದಿದೆ ಅಂತ ಈ ಭಾಗದ ಕಾಂಗ್ರೆಸ್ ಸದಸ್ಯರು ಆರೋಪಿಸಿದ್ದಾರೆ. ಉತ್ತರ ಭಾಗದ ಅಭಿವೃದ್ಧಿಯನ್ನ ಬಿಜೆಪಿ ಸರ್ಕಾರ ಕಡೆಗಣಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ.
ಸಿಎಂ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಒಂದೇ ಒಂದು ಅಧಿವೇಶನ ಕೂಡ ನಡೆದಿಲ್ಲ. ಇದು ಉತ್ತರ ಕರ್ನಾಟಕದ ಅವಗಣನೆಗೆ ಸಾಕ್ಷಿ ಅಂತ ಕಾಂಗ್ರೆಸ್ ಸದಸ್ಯರು ಕಿಡಿಕಾರಿದರು. ನಾಳೆಯಿಂದ ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನ ಉದ್ದೇಶಿಸಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಷಣ ಮಾಡಲಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಅಧಿವೇಶನ ಬಹಿಷ್ಕರಿಸಲು ನಿರ್ಧರಿಸಿವೆ. ಹೊಸ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ನಡೀತಾ ಇರುವ ರೈತರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಸದನದ ಜಂಟಿ ಸಭೆಯನ್ನು ಒಟ್ಟು 16 ವಿರೋಧ ಪಕ್ಷಗಳು ಬಹಿಷ್ಕರಿಸ್ತಾ ಇರುವುದಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಗುಲಾಂ ನಬಿ ಆಜಾದ್ ಮಾಹಿತಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೆ ತಂದ 3 ವಿವಾದಾತ್ಮಕ ಕೃಷಿ ಕಾಯ್ದೆಗಳ ವಿರುದ್ಧ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದೆ. ಸಂಸದೀಯ ವ್ಯವಹಾರಗಳ ಸಚಿವ ಪಾರ್ಥ ಚಟರ್ಜಿ ಕೃಷಿ ಕಾನೂನುಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿಧಾನಸಭೆಯಲ್ಲಿ ನಿರ್ಣಯ ಮಂಡಿಸಿದರು. ಅಲ್ಲದೆ ಕೃಷಿ ಕಾನೂನುಗಳು ರೈತ ವಿರೋಧಿಯಾಗಿದ್ದು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅನುಕೂಲವಾಗಿರಲಿದೆ ಅಂತ ಆರೋಪಿಸಿದರು. ಪ್ರಸ್ತುತ ಭಾರತೀಯರು ಅಭಿವೃದ್ಧಿಪಡಿಸಿರುವ 2 ಕೋವಿಡ್ ಲಸಿಕೆಗಳಿದ್ದು ಮುಂಬರುವ ದಿನಗಳಲ್ಲಿ ಭಾರತದಿಂದ ಮತ್ತಷ್ಟು ಲಸಿಕೆಗಳು ಬರಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಾವೋಸ್ನ ವಿಶ್ವ ಆರ್ಥಿಕ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಬಹಳಷ್ಟು ಜನರ ಜೀವ ಉಳಿಸುವುದಕ್ಕೆ ಭಾರತ ಯಶಸ್ವಿಯಾಗಿದೆ. ಇಡೀ ಮಾನವ ಕುಲವನ್ನು ಬಹುದೊಡ್ಡ ದುರಂತದಿಂದ ರಕ್ಷಿಸಿದ್ದೇವೆ. ದೇಶವು ಅತಿ ದೊಡ್ಡ ಲಸಿಕೆ ಅಭಿಯಾನವನ್ನು ಆರಂಭಿಸಿದೆ ಹಾಗೂ ಕಳೆದ 12 ದಿನಗಳಲ್ಲಿ 23 ಲಕ್ಷ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ಹಾಕಲಾಗಿದೆ ಅಂತ ಹೇಳಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ಕ್ಷೇತ್ರದ ಶಾಸಕ ಎಂಸಿ ಮನಗುಳಿ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಮನಗುಳಿ ಅವರನ್ನ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಶಾಸಕ ಎಂಸಿ ಮನಗುಳಿ 5 ಮಕ್ಕಳನ್ನ ಅಗಲಿದ್ದಾರೆ. ಮನಗುಳಿ ಪಾರ್ಥಿವ ಶರೀರ ಆಂಬ್ಯುಲೆನ್ಸ್ ಮೂಲಕ ಸಿಂದಗಿಗೆ ತಲುಪಿದೆ. ನಾಳೆ ಸಿಂದಗಿ ಪಟ್ಟಣದಲ್ಲಿ ಮನಗುಳಿ ಅಂತ್ಯಕ್ರಿಯೆ ನಡೆಯಲಿದೆ. ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಿಜೆಪಿ ನಾಯಕ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ವಿಶ್ವನಾಥ್ ಮಂತ್ರಿ ಆಗುವಂತಿಲ್ಲ ಅಂತ ಹೇಳಿದ ಹೈಕೋರ್ಟ್ ಆದೇಶವನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಈ ಬಗ್ಗೆ ಮೈಸೂರಲ್ಲಿ ಪ್ರತಿಕ್ರಿಯಿಸಿದ ಎಚ್ ವಿಶ್ವನಾಥ್ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸುತ್ತೇನೆ ಅಂತ ಹೇಳಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ, ಚಿಕ್ಕ ಬ್ರೇಕ್ ಆದ್ಮೇಲೆ. ತನ್ನ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಯುವತಿಯನ್ನ ಪಾಗಲ್ ಪ್ರೇಮಿ ನಡುರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದಾನೆ. ಈ ಘಟನೆ ಹಾಸನದಲ್ಲಿ ನಡೆದಿದ್ದು ಸಕಲೇಶಪುರ ತಾಲೂಕಿನ ಸಿದ್ದಾಪುರ ಗ್ರಾಮದ 21 ವರ್ಷದ ಸುಷ್ಮಿತಾ ಕೊಲೆಯಾದ ಯುವತಿಯಾಗಿದ್ದಾಳೆ. ಕೊಲೆ ಮಾಡಿದ ಪಾಪಿ ಹೇಮಂತ್ ಕಳೆದ 3-4 ವರ್ಷಗಳಿಂದ ಸುಷ್ಮಿತಾಳನ್ನ ಪ್ರೀತಿಸುತ್ತಿದ್ದ ಎನ್ನಲಾಗುತ್ತಿದೆ. ಕಲಬುರಗಿಯಲ್ಲಿ ಜಲಮಂಡಳಿ ನಿರ್ಲಕ್ಷ್ಯಕ್ಕೆ 2 ಕಾರ್ಮಿಕರು ಬಲಿಯಾಗಿದ್ದಾರೆ. ಮತ್ತೊಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ. ಡ್ರೈನೇಜ್ ಕ್ಲೀನ್ ಮಾಡಲು ತೆರಳಿದ್ದ 3ರಲ್ಲಿ 2 ಸಾವನ್ನಪ್ಪಿರುವ ಘಟನೆ ಕಲಬುರಗಿಯ ಕೈಲಾಶ್ ನಗರದಲ್ಲಿ ನಡೆದಿದೆ. ಕಾರ್ಮಿಕರ ಸಾವು ಖಂಡಿಸಿ ಜಿಲ್ಲಾ ಆಸ್ಪತ್ರೆ ಎದುರು ರಸ್ತೆ ತಡೆದು ವಿವಿಧ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಬಿಡದಿಯ ಟೊಯೋಟಾ ಕಂಪನಿಯ ಕಾರ್ಮಿಕರು ಕಳೆದ 80 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು, ಕಾರ್ಮಿಕರ ಪ್ರತಿಭಟನೆಗೆ ಆಡಳಿತ ಮಂಡಳಿ ಮಾತ್ರ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ಕಾರ್ಮಿಕರು 5 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದರು. ಜೀವನಕ್ಕಾಗಿ ಮನೆಗಳಿಗೆ ಪೇಂಟಿಂಗ್ ಮಾಡಿ ಬದುಕ್ತಾ ಇದ್ದ ಯುವಕನೊಬ್ಬ 2 ವರ್ಷದಲ್ಲೇ ಇದ್ದಕ್ಕಿದ್ದಂತೆ 3 ಬಸ್ 5 ಲಾರಿಗಳ ಒಡೆಯನಾಗಿದ್ದಾನೆ. ಕೊಡಗು ಜಿಲ್ಲೆ ವಿರಾಜಪೇಟೆ ಪಟ್ಟಣದ ಶಿವಕೇರಿಯ ವಿಜಯ್ ಐರಾವತ ಬಸ್ ಸರ್ಕಾರಿ ಬಸ್, ಖಾಸಗಿ ಬಸ್. ವಿಜಯ್ ಸ್ವತಃ ಮಾಡಿರೋ ಬಸ್ಗಳು, ಆದರೆ ಇವು ನೈಜ ಬಸ್ಗಳಲ್ಲ, ಫಾರೆಕ್ಸ್ ಶೀಟ್ ಅನ್ನ ಬಳಕೆ ಮಾಡಿರೋ ಬಸ್ಸಿನ ಆಕೃತಿಗಳು. ರಾಯಚೂರಿನ ದೇವದುರ್ಗದ ಗೋಗಲ್ನಲ್ಲಿ ಡಿಸಿಎಂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ವಿವಿಧ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಕಿದರು. ಬಳಿಕ ಸಮಾವೇಶದಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿಗೆ ಬೆಳ್ಳಿ ಖಡ್ಗ, ಸಚಿವ ವಿ ಸೋಮಣ್ಣಗೆ ಬೆಳ್ಳಿ ಕಿರೀಟ, ಸಚಿವ ಅರವಿಂದ ಲಿಂಬಾವಳಿಗೆ ಬೆಳ್ಳಿ ಗದೆ ಕೊಟ್ಟು ದೇವದುರ್ಗ ಶಾಸಕ ಶಿವನಗೌಡ ನಾಯ್ಕ ಸನ್ಮಾನಿಸಿದರು. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 30 ಮಿನಿಟ್ಸ್ ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಸಚಿವ ಸಿಪಿ ಯೋಗೇಶ್ವರ್ ತನ್ನ ರಾಜಕೀಯ ಬದ್ಧವೈರಿ ಡಿಕೆಶಿ ಕೊಠಡಿಯನ್ನೇ ಪಡೆದಿದ್ದಾರೆ. ವಿಧಾನಸೌಧದಲ್ಲಿ ಮಾಜಿ ಸಚಿವ ಡಿಕೆಶಿ ಇದ್ದ ಕೊಠಡಿಯನ್ನೇ ಯೋಗೇಶ್ವರ್ ಪಡೆದುಕೊಂಡಿದ್ದು, ಕೊಠಡಿ ಸಂಖ್ಯೆ 336 ಪಡೆದಿದ್ದಾರೆ. ಈಗಾಗಲೇ ಕೊಠಡಿಗೆ ಪೂಜೆ ಮೂಲಕ ಸಿಪಿಐ ಪ್ರವೇಶವನ್ನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕೂರ್ಮಘಡ ನರಸಿಂಹಸ್ವಾಮಿ ದೇವರ ಜಾತ್ರೆ ಸರಳವಾಗಿ ನಡೆಯಿತು. ಡೋಣಿ ದುರಂತದ ಬಳಿಕ ನಡೀತಾ ಇರೋ 2ನೇ ವರ್ಷದ ಜಾತ್ರೆ ಇದಾಗಿದೆ. ಬಾಗಲಕೋಟೆಯ ಬಾದಾಮಿ ಬನಶಂಕರಿ ದೇವಿ ಮಹಾರಥೋತ್ಸವ ಸರಳವಾಗಿ ನಡೆಯಿತು. ಕೊರೋನಾ ಹಿನ್ನೆಲೆ ನಿಷೇಧದ ಮಧ್ಯೆಯೂ ಮಹಾರಥೋತ್ಸವ ಜರುಗಿದ್ದು, ಸಾವಿರಾರು ಭಕ್ತರು ರಥೋತ್ಸವವನ್ನು ಎಳೆದು ಸಂಭ್ರಮಪಟ್ಟರು. ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು ಎಸೆದು ಭಕ್ತರು ಹರಕೆಯನ್ನ ತೀರಿಸಿದರು.
ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಜಿಲ್ಲೆಯಲ್ಲಿ ಜನವಸತಿ ಪ್ರದೇಶದಲ್ಲಿ ಕಾಡಾನೆ ಸಂಚರಿಸಿದೆ. ಸುಳ್ಯದ ಪೆರಾಜೆ ಬಿಳಿಯೂರು ಭಾಗದಲ್ಲಿ ಮನೆ ಮುಂದೆಯೇ ಕಾಡಾನೆ ಸಂಚರಿಸಿದೆ. ಪ್ರತಿ ವರ್ಷವೂ ಇದೇ ದಾರಿಯಲ್ಲಿ ಭಾಗಮಂಡಲ ಅರಣ್ಯಕ್ಕೆ ಆನೆ ಹೋಗುತ್ತದೆ. ಸಚಿವ ಮುರುಗೇಶ್ ನಿರಾಣಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಮಾಡಿರುವ ಆರೋಪ ಕೇಳಿಬಂದಿದ್ದು, ಕಗಲಗೊಂಬ ಶಾಲೆ ಮೈದಾನ ಅಭಿವೃದ್ಧಿ ಹೆಸರಲ್ಲಿ ಕಾಮಗಾರಿ ಮಾಡದೆ ಬಿಲ್ ಎತ್ತುವಳಿ ಆರೋಪ ಕೇಳಿಬಂದಿದೆ. ಬರೋಬ್ಬರಿ 5,98,000 ಬಿಲ್ ಎತ್ತುವಳಿ ಮಾಡಿದ ಆ ಅಧಿಕಾರಿಗಳು ಹಣ ನುಂಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.